ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಯಾಸ್ಡಿಕ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ ಸ್ನೇಹಿತರೆ. ಕ್ಯಾಸ್ಡಿಕ್ ಬಂದು ನಮ್ಮ DRDO ಲ್ಯಾಬ್ ಆಗಿರುತ್ತೆ ಸ್ನೇಹಿತರೆ. ಸೊ ಅದರಲ್ಲಿ ಪೇಡ್ ಇಂಟರ್ನ್ಶಿಪ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಪೇಡ್ ಇಂಟರ್ನ್ಶಿಪ್ DRDO ದಲ್ಲಿ ಕರೆದಿದ್ದಾರೆ ಅಂತ ಹೇಳೋದಾದ್ರೆ ಇದು ಮಹತ್ವಪೂರ್ಣ ವೇಕೆನ್ಸಿ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ DRDO ದಲ್ಲಿ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ನೀವು ಬೇರೆ ಕಂಪನಿಗಳಿಗೆ ಜಾಯ್ನ್ ಆಗಕ್ಕೆ ಟ್ರೈ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, 30 ಇಂಜಿನಿಯರ್ಸ್ ಇಂಟರ್ನ್ಸ್ ನ ಕರೆದಿದ್ದಾರೆ ಸ್ನೇಹಿತರೆ. ಇಂಜಿನಿಯರಿಂಗ್ ಮಾಡುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಏಜ್ ಲಿಮಿಟ್ ಬಂದು 25 ವರ್ಷದವರೆಗೂ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಸಿಸ್ಟಮ್ ಡೆವಲಪ್ಮೆಂಟ್ ಅಂಡ್ ಇಂಟಿಗ್ರೇಷನ್ ಸೆಂಟರ್ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಕ್ಯಾಸ್ಡಿಕ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO, ನಮ್ಮ ಏನು ರಕ್ಷಣಾ ಮಂತ್ರಾಲಯದಲ್ಲಿ DRDO ಒಂದು ಡಿವಿಷನ್ ಇದೆ, ಆ ಒಂದು DRDO ದಲ್ಲಿ ಒಂದು ಲ್ಯಾಬ್ ಗೆ ಕರೆದಿರುವಂತದ್ದು. ಸೊ 30 ಇಂಟರ್ನ್ಶಿಪ್ ಪೊಸಿಷನ್ಸ್ ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದು ಎಲ್ಲಿರೋದು ಅಂತ ಹೇಳೋದಾದ್ರೆ ಇದು ನಮ್ಮ ಬೆಂಗಳೂರಲ್ಲೇ ಇರುವಂತ ಲ್ಯಾಬ್ ಇದು. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಸೊ ಇದ್ರದ್ದು ಲಾಸ್ಟ್ ಡೇಟ್ ಬಂದು ನೀವು 10ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ, ನವೆಂಬರ್ 10ನೇ ತಾರೀಕು. ಓಕೆನಾ. ಮೇಲ್ ಮುಖಾಂತರ ಅಥವಾ ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಸೆಂಡ್ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆಲ್ಲ ಏನು ಡೀಟೇಲ್ಸ್ ಅಂತ ಹೇಳೋದಾದ್ರೆ ನೋಡಿ, ಪೇಡ್ ಇಂಟರ್ನ್ಶಿಪ್ ಅಂತ ಪೋಸ್ಟ್ 30 ವೇಕೆನ್ಸಿ ಇದಾವೆ. 5,000 ರೂಪಾಯಿ ಪರ್ ಮಂತ್ ಇಂಟರ್ನ್ಶಿಪ್ ಗೆ ಸ್ಟೈಫಂಡ್ ಕೊಡ್ತಾರೆ. BE BTech ಮತ್ತು ಪೋಸ್ಟ್ ಗ್ರಾಜುಯೇಟ್ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಏಜ್ ಲಿಮಿಟ್ ಬಂದು 25 ವರ್ಷದವರೆಗೂ ಇದೆ ಸ್ನೇಹಿತರೆ. ಸೊ ಆಫ್ಲೈನ್ ಮುಖಾಂತರ ಅಂತ ಹೇಳೋದಾದ್ರೆ ಇಮೇಲ್ ಮುಖಾಂತರ ನೀವು ಕಳಿಸಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ 10ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಮತ್ತೆ ವೇಕೆನ್ಸಿ ಡೀಟೇಲ್ಸ್ ಏನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಸೊ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ 12 ಹುದ್ದೆಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ 13 ಹುದ್ದೆಗಳಿದಾವೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗೆ 5 ಹುದ್ದೆಗಳಿದಾವೆ ಸ್ನೇಹಿತರೆ. ಓಕೆನಾ. ಸೊ ಇದಾದ ನಂತರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕರೆದಿದ್ದಾರೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಹೇಳೋದಾದ್ರೆ, ಕ್ಯಾಸ್ಡಿಕ್ ಇಂದ ಕರೆದಂತ ಪೇಡ್ ಇಂಟರ್ನ್ಶಿಪ್ ಗೆ ಗ್ರಾಜುಯೇಷನ್ ಇನ್ ಇಂಜಿನಿಯರಿಂಗ್ ಮಾಡಿರ್ಬೇಕು, BE BTech ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಮಿನಿಮಮ್ 7.5 CGPA ಆಗಿರ್ಬೇಕಾಗಿರುತ್ತೆ. ಓಕೆನಾ. ಸೊ ಆಲ್ ಪ್ರೀವಿಯಸ್ ಸೆಮಿಸ್ಟರ್ ಗಳಲ್ಲಿ 7.5 CGPA ಆಗಿರ್ಬೇಕಾಗಿರುತ್ತೆ. ಮತ್ತು ಪೋಸ್ಟ್ ಗ್ರಾಜುಯೇಷನ್ ಇರುವಂತಹ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅವರು ಕೂಡ 70% ಇನ್ ಫಸ್ಟ್ ಇಯರ್ ಎಕ್ಸಾಮಿನೇಷನ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಅಂದ್ರೆ MTech ಮಾಡ್ಕೊಳ್ತಾ ಇರುವಂತಹ ಅಭ್ಯರ್ಥಿಗಳು ಅಥವಾ MSc ಮಾಡ್ಕೊಳ್ತಾ ಇರೋರು, ಈ ರೀತಿ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಮತ್ತು ಇದು ಫುಲ್ ಟೈಮ್ ಕೋರ್ಸ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. AICTC ಇಂದ ಅಪ್ರೂವ್ಡ್ ಆಗಿರ್ಬೇಕು, UGC ಅಪ್ರೂವ್ಡ್ ಆಗಿರ್ಬೇಕಾಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು CGPA ಕ್ಯಾಲ್ಕುಲೇಟರ್ ಕನ್ವರ್ಟ್ ಮಾಡ್ಕೋಬೇಕಾಗಿರುತ್ತೆ. CGPA ಟು ಪರ್ಸೆಂಟೇಜ್ ಕನ್ವರ್ಷನ್ ಮಾಡಿಕೊಂಡು ನೀವು ಪೋಸ್ಟ್ ಗ್ರಾಜುಯೇಷನ್ ಅವರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ಏಜ್ ಲಿಮಿಟ್ ನೋಡೋದಾದ್ರೆ 25 ಇಯರ್ಸ್ ವರೆಗೂ ಏಜ್ ಲಿಮಿಟ್ ಇದೆ ಮತ್ತು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. DRDO ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ ನಾರ್ಮ್ಸ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ಸ್ ನ ಮಾಡ್ತಾರೆ ಸ್ನೇಹಿತರೆ. ಮತ್ತು ಮಂತ್ಲಿ ಸ್ಟೈಫಂಡ್ ನಿಮ್ಗೆ 5,000 ಕೊಡ್ತಾರೆ ಸ್ನೇಹಿತರೆ ಇಂಟರ್ನ್ಶಿಪ್ ಗೆ. ಅದ ನಂತರ ಲಾಸ್ಟ್ ಡೇಟ್ 10th ಆಗಿರುತ್ತೆ. ಸೊ ಸೆಲೆಕ್ಷನ್ ಡೇಟ್ 20th ನವೆಂಬರ್ಗೆ ಸೆಲೆಕ್ಷನ್ ಗೆ ಕರೀತಾರೆ ಸ್ನೇಹಿತರೆ. ಓಕೆನಾ. ಸೊ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗೋದು December 1st ಇಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಇರಲಿ. ಮತ್ತೆ ಸೆಲೆಕ್ಷನ್ ಪ್ರೋಸೆಸ್ ಫುಲ್ ಮೆರಿಟ್ ಬೇಸ್ ಅಲ್ಲಿ ಇರುತ್ತೆ. ಯಾವುದೇ ರೀತಿಯ ಎಕ್ಸಾಮ್ ಇರೋದಿಲ್ಲ, ಜಸ್ಟ್ ಇಂಟರ್ವ್ಯೂ ಇರುತ್ತೆ, ಇಂಟರಾಕ್ಷನ್ ಇರುತ್ತೆ. ಓಕೆನಾ. ಸೊ ಶಾರ್ಟ್ ಲಿಸ್ಟ್ ಆಗಿರುವಂತಹ ಅಭ್ಯರ್ಥಿಗಳನ್ನ ಕರೆದು ಇಂಟರಾಕ್ಷನ್ ಮಾಡ್ತಾರೆ. ಓಕೆನಾ. ಸೊ ಯಾರ್ಯಾರು ಸೆಲೆಕ್ಟ್ ಆಗ್ತೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಇಮೇಲ್ ಮುಖಾಂತರ ಅವರಿಗೆ ರಿಟರ್ನ್ ಮೇಲ್ ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಫುಲ್ ಡೀಟೇಲ್ ಆಗಿ ಬರೆದು ರೆಫರೆನ್ಸ್ ಲೆಟರ್ ಜೊತೆಗೆ ನೀವು ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ರೆಫರೆನ್ಸ್ ಲೆಟರ್ ನ ನಿಮ್ಮ ಕಾಲೇಜ್ ಮುಖಾಂತರ ನೀವು ತಗೋಬೇಕಾಗಿರುತ್ತೆ. ಆಸ್ ಪರ್ ಫಾರ್ಮೆಟ್ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ಮೆಟ್ ಇದೆ, ಆ ಒಂದು ಫಾರ್ಮೆಟ್ ನ ನಿಮಗೆ ತೋರಿಸ್ತೀನಿ. ಆ ರೀತಿನೇ ನೀವು ಬರೆದು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅದನ್ನ ನೀವು hrd.casdic@gov.in ಅನ್ನೋ ಒಂದು ಇಮೇಲ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. ಇದು ಇಮೇಲ್ಗೆ ಸಬ್ಜೆಕ್ಟ್ ಬಂದು ಇಲ್ಲಿ ಅಪ್ಲಿಕೇಶನ್ ಫಾರ್ ಪೇಡ್ ಇಂಟರ್ನ್ಶಿಪ್ ವಿತ್ ಬ್ರಾಂಚ್ ಕೋಡ್ ಅಂತ ಹೇಳ್ಬಿಟ್ಟಿದೆ. ಸೊ ಇಲ್ಲಿ ಬ್ರಾಂಚ್ ಕೋಡ್ ಅಂತ ಏನಿದೆ, ಈ ಜಾಗದಲ್ಲಿ ನಿಮ್ಮ ಬ್ರಾಂಚಿನ ಕೋಡ್ ನ ನೀವು ಬರೀಬೇಕಾಗಿರುತ್ತೆ. ಸೊ CS ಅಥವಾ ಎಲೆಕ್ಟ್ರಾನಿಕಲ್ ಕಮ್ಯುನಿಕೇಶನ್ ಗೆ EC ಈ ರೀತಿ ಬರೆದು ನೀವು ಕಳಿಸ್ಬೇಕಾಗಿರುತ್ತೆ. ಹಾರ್ಡ್ ಕಾಪೀಸ್ ನ ಕಳಿಸಬಾರ್ದಾಗಿರುತ್ತೆ, ಇಮೇಲ್ ಮುಖಾಂತರನೇ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ 10th ನವೆಂಬರ್ ಒಳಗಡೆ ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಬೇಕಾಗಿರುತ್ತೆ.
ಓಕೆನಾ. ಹಾಗೆ ಸ್ಟೂಡೆಂಟ್ಸ್ ಹೂ ಆಲ್ರೆಡಿ ಅಪ್ಲೈಡ್ ಫಾರ್ ದ ಪ್ರೀವಿಯಸ್ ಅಡ್ವರ್ಟೈಸ್ಮೆಂಟ್ August 2025 ಅಲ್ಲಿ ಅಪ್ಲೈ ಮಾಡಿರುವಂತಹ ಅಪ್ಲಿಕೇಶನ್ಗಳು ಮತ್ತೆ ಅಪ್ಲೈ ಮಾಡಬೇಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು, ಹಾಗೆ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಅಪ್ಲೈ ಲಿಂಕ್ ಅಂತ ಹೇಳ್ಬಿಟ್ಟು ಇರುತ್ತೆ. ಓಕೆನಾ. ಸೊ ಆ ಒಂದು ಲಿಂಕ್ ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಈಗ ನೋಡೋದಾದ್ರೆ ನಿಮ್ಗೆ ಈಗ ಸ್ಟಾರ್ಟಿಂಗ್ ಡೇಟ್ ಆಫ್ ದ ಅಪ್ಲಿಕೇಶನ್ ಬಂದು 23/10/2025 ಸ್ಟಾರ್ಟ್ ಆಯ್ತು. ಸೊ ಲಾಸ್ಟ್ ಡೇಟ್ ಬಂದು 10/10/2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಫಾರ್ ಪೇಡ್ ಇಂಟರ್ನ್ಶಿಪ್ ಫ್ರಮ್ BE BTech ಅಂಡ್ MSc ಸ್ಟೂಡೆಂಟ್ಸ್. ಓಕೆನಾ. 12, 13 ಮತ್ತೆ 5 ಟೋಟಲ್ ವೇಕೆನ್ಸಿಗಳು 30. ಓಕೆನಾ. ಸೊ 5,000 ರೂಪಾಯಿ ಪರ್ ಮಂತ್ ಸ್ಯಾಲರಿ ಕೊಡ್ತಾರೆ. 6 ಮಂತ್ ವರೆಗೂ ಡ್ಯೂರೇಷನ್ ಇರುತ್ತೆ. ಕ್ಯಾಸ್ಡಿಕ್ ಬೆಂಗಳೂರು 93 ಕೊಟ್ಟಿದ್ದಾರೆ. ಓಕೆನಾ. ಸೊ ಮಿನಿಮಮ್ ಕ್ವಾಲಿಫಿಕೇಶನ್ ಗ್ರಾಜುಯೇಷನ್ ಆಗಿರಬೇಕು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕು. ಡ್ಯೂರೇಷನ್ ಆಫ್ ಪೀರಿಯಡ್ ಬಂದು 6 ಮಂತ್ಸ್ ಆಗಿರುತ್ತೆ. ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳೋದಾದ್ರೆ ಈಗಾಗಲೇ ಹೇಳಿದಾಗೆ ಇಮೇಲ್ ಮುಖಾಂತರ ಕಳಿಸಬೇಕಾಗುತ್ತೆ. ಸಬ್ಜೆಕ್ಟ್ ಈ ರೀತಿ ಇರಬೇಕು, ಅಪ್ಲಿಕೇಶನ್ ಫಾರ್ ಪೇಡ್ ಇಂಟರ್ನ್ಶಿಪ್ ವಿತ್ ಬ್ರಾಂಚ್ ಕೋಡ್ ಅಂತ ಏನಿದೆ, ಬ್ರಾಂಚ್ ಕೋಡ್ ಅನ್ನೋ ಜಾಗದಲ್ಲಿ ನೀವು CS ಅಥವಾ ME ಅಥವಾ EC ಅಂತ ಹೇಳ್ಬಿಟ್ಟು ಬರೆದು ಹಾಕ್ಬೇಕಾಗಿರುತ್ತೆ. ಅದ ನಂತರ ನೀವು CGPA ಕಳಿಸ್ಬೇಕಾಗಿರುತ್ತೆ. CGPA ಫಾರ್ಮುಲಾ ಇಟ್ಕೊಂಡು ನೀವು ಬರ್ಬೇಕಾಗಿರುತ್ತೆ. ಡಾಕ್ಯುಮೆಂಟ್ಸ್ ಏನೇನು ಕೊಡ್ಬೇಕು ಅಂತ ಹೇಳಿದ್ರೆ ಡ್ಯೂಲಿ ಫಿಲ್ಡ್ ಅಪ್ಲಿಕೇಶನ್ ಫಾರ್ಮ್ ಆಸ್ ಪರ್ ಫಾರ್ಮೆಟ್, ಮತ್ತೆ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಮಾರ್ಕ್ ಶೀಟ್ ಆಫ್ ಲಾಸ್ಟ್ ಇಯರ್ ಆರ್ ಲಾಸ್ಟ್ ಸೆಮ್, ಮತ್ತು ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಆಧಾರ್ ಕಾರ್ಡ್, ಮತ್ತು ರೆಫರೆನ್ಸ್ ಲೆಟರ್ ಅಥವಾ ರಿಕ್ವೆಸ್ಟ್ ಲೆಟರ್ ಫ್ರಮ್ ಕಾಲೇಜ್. ಓಕೆನಾ. ಫಾರ್ ಪೇಡ್ ಇಂಟರ್ನ್ಶಿಪ್, ಮತ್ತೆ ಬ್ರೀಫ್ ಬಯೋಡೇಟಾ ಇನ್ ಲೆಸ್ ದೆನ್ 3 words ಹೈಲೈಟಿಂಗ್ ಅಚೀವ್ಮೆಂಟ್ಸ್. ಓಕೆನಾ. ಸೊ 300 ಶಬ್ದಗಳಲ್ಲಿ ನೀವು ಬರಿಬೇಕಾಗಿರುತ್ತೆ ಬ್ರೀಫ್ ಬಯೋಡೇಟಾನ. ಓಕೆನಾ. ಸೊ ಅದಾದ ನಂತರ ನೀವು ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಭಾಗವಹಿಸ್ತೀರಾ. ಸೊ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಕಂಪ್ಲೀಟ್ ಆಗಿ ಯಾರ್ಯಾರು ಸೆಲೆಕ್ಟ್ ಆಗ್ತೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಎಂಟೈರ್ಲಿ ಆನ್ ಮೆರಿಟ್ ಬೇಸಿಸ್. ನೋ ಕಮ್ಯುನಿಕೇಶನ್ ವಿಲ್ ಬಿ ಎಂಟರ್ಟೈನ್ಡ್ ಫಾರ್ ರಿಜೆಕ್ಟೆಡ್ ಸ್ಟೂಡೆಂಟ್ಸ್. ಓಕೆನಾ. ಸೊ ಲಾಡ್ಜಿಂಗ್ ಯಾವುದು ಕೊಡೋದಿಲ್ಲ, ಅವರೇ ನೀವು ನೋಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ ಉಳ್ಕೊಳ್ಳೋ ವ್ಯವಸ್ಥೆಗಳನ್ನ. ಓಕೆನಾ. ಸೊ 6 ಮಂತ್ ಇರುತ್ತೆ. 15 ದಿನ ಮಿನಿಮಮ್ 15 days ವರ್ಕಿಂಗ್ ಡೇಸ್ ಅಲ್ಲಿ ನೀವು ಕೆಲ್ಸಕ್ಕೆ ಬರ್ಬೇಕಾಗಿರುತ್ತೆ. ಇದು ಡಿಪೆಂಡ್ ಆನ್ ನಿಮ್ಮ ಗೈಡ್. ಓಕೆನಾ. ಸೊ ನಿಮ್ಮ ಗೈಡ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಪೇಮೆಂಟ್ 2 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕೊಡ್ತಾರೆ ಸ್ನೇಹಿತರೆ. ಫಸ್ಟ್ 3 months ಮಾಡ್ಕೋಬೇಕು. ಅದ್ರದ್ದು ಫಸ್ಟ್ 3 months ಆದ ನಂತರ ನಿಮ್ಗೆ ಪೇಮೆಂಟ್ ಮಾಡ್ತಾರೆ. ಮತ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕಂಪ್ಲೀಷನ್ ಆದ್ಮೇಲೆ 6 months ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇದು ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಅದಾದ್ರ ಸರ್ಟಿಫಿಕೇಟ್ ಅವಾಯ್ಡ್ ಮಾಡ್ತಾರೆ ನಿಮ್ಗೆ. ಪ್ರಾಜೆಕ್ಟ್ ಅಥವಾ ಎವಾಲ್ಯೂಯೇಷನ್ ಕ್ಲಿಯರ್ ಮಾಡಿದ ನಂತರ, ಸಬ್ಮಿಷನ್ ಮಾಡಿದ ನಂತರ ಕೊಡ್ತಾರೆ ಸ್ನೇಹಿತರೆ. ಸೊ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಬೇಕಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದ್ರೆ ಇಲ್ಲಿ ನೋಡಿ ಫುಲ್ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಈ ಒಂದು ಡಿಟೇಲ್ ಆಗಿರುವಂತದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ನಿಮ್ಮ BE BTech ಅಥವಾ MTech ಏನು ಮಾರ್ಕ್ಸ್ ಕಾರ್ಡ್ ಇದಾವೆ ಅವನ್ನ ಕೊಡ್ಬೇಕಾಗಿರತ್ತೆ. ಒರಿಜಿನಲ್ ಕಾಪಿ ಆಫ್ ರೆಫರೆನ್ಸ್. ಓಕೆನಾ. ಸೊ ನಿಮ್ಮ ಕಾಲೇಜ್ ಇಂದ ನೀವು ರೆಫರೆನ್ಸ್ ಲೆಟರ್ ಅಥವಾ ರಿಕ್ವೆಸ್ಟ್ ಲೆಟರ್ ನ ತಗೊಂಡ್ ಬರ್ಬೇಕಾಗಿರುತ್ತೆ ಇಂಟರ್ನ್ಶಿಪ್ ಗೋಸ್ಕರ. ಮತ್ತೆ ಒರಿಜಿನಲ್ ಕಾಪಿ ಆಫ್ ಬೋನಿಫೈಡ್ ಸರ್ಟಿಫಿಕೇಟ್ ಫ್ರಮ್ ದ ಕಾಲೇಜ್. ಓಕೆನಾ. ಸೊ ಅದ ನಂತರ NOC ಕೊಡ್ಬೇಕಾಗಿರುತ್ತೆ ಇನ್ ಒರಿಜಿನಲ್. ಓಕೆನಾ. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಇದು ಕಾಲೇಜ್ ಇಂದ ಕೊಡಬೇಕಾಗಿರುವಂತಹ ಸರ್ಟಿಫಿಕೇಟ್ಸ್. ಮಿನಿಮಮ್ 15 ವರ್ಕಿಂಗ್ ಡೇಸ್ ನೀವು ಕ್ಲಾಸಸ್ ಅಲ್ಲಿ ಏನು ಕ್ಯಾಸ್ಡಿಕ್ ಇಂಟರ್ನ್ಶಿಪ್ ಅಲ್ಲಿ ನೀವು ಇರ್ತೀರಾ ಅಂತ ಹೇಳ್ಬಿಟ್ಟು ಕೊಡ್ಬೇಕು. ಅದಾದ ನಂತರ PVC ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ನ ಮಾಡ್ಕೊಂಡು ನೀವು ಕೊಡ್ಬೇಕಾಗುತ್ತೆ ಫ್ರಮ್ ಹೋಮ್ ಟೌನ್ ಅಥವಾ ಪ್ಲೇಸ್ ಆಫ್ ರೆಸಿಡೆನ್ಸ್. ಓಕೆನಾ. ಮತ್ತು ನೀವು ನಮ್ಮ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ಅಪ್ ಮಾಡ್ಬೇಕಾಗಿರುತ್ತೆ. ಅದಾದ ನಂತರ ಈ ರೀತಿ ನಿಮ್ಮ ಕಾಲೇಜ್ ಇಂದ ಕಳಿಸ್ಬೇಕಾಗಿರುತ್ತೆ. ಟು ಬಿ ಪ್ರಿಂಟೆಡ್ ಇನ್ ಕಾಲೇಜ್ ಲೆಟರ್ ಹೆಡ್ ಅಂಡ್ ಸೈನ್ಡ್. ಈ ರೀತಿ ಫುಲ್ ಡಿಟೇಲ್ ಆಗಿ ಏನಿದೆ ಫಾರ್ಮ್, ರೆಫರೆನ್ಸ್ ಫಾರ್ಮ್ ಈ ರೀತಿ ಫುಲ್ ಬರೆದು ಇಲ್ಲಿ ಸಿಗ್ನೇಚರ್ ಮಾಡಿಸ್ಬೇಕಾಗಿರುತ್ತೆ ನಿಮ್ಮ ಕಾಲೇಜ್ HOD ಪ್ರಿನ್ಸಿಪಲ್ ಯಾವ್ದಾದ್ರು. ಓಕೆನಾ. ಸೊ ಅದ ನಂತರ ಇಂಡಿಯನ್ ಅಫಿಷಿಯಲ್ ಸೀಕ್ರೆಟ್ ಅಂದ್ರೆ ಇದು ಸೆಕ್ಯೂರಿಟಿ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಡಿಫೆನ್ಸ್ ರಿಲೇಟೆಡ್ ಆಗಿರೋದ್ರಿಂದ ನೀವು ಸೆಕ್ಯೂರಿಟಿ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಲ್ಲಿ ಏನೇ ನೀವು ಕಲ್ತ್ರು ಅದನ್ನ ನೀವು ಬೇರೆ ಯಾರಿಗೂ ನೀವು ಶೇರ್ ಮಾಡೋ ಹಾಗಿಲ್ಲ, ಅಥವಾ ಅಫಿಷಿಯಲ್ ನೋಟಿಫಿಕೇಶನ್ಸ್ ಪ್ರಕಾರ ನೀವು ಯಾವುದೇ ರೀತಿಯ ಡೀಟೇಲ್ಸ್ ನ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡೋ ಹಾಗಿಲ್ಲ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋ ಹಾಗಿಲ್ಲ. ಓಕೆನಾ. ಸೊ ಈ ರೀತಿ ಇದೆ. ಸೊ ನಿಮ್ಮ ನೇಮು, ಡೇಟ್, ನಿಮ್ಮ ಫಾದರ್ ನೇಮು, ಮತ್ತೆ ಎಲ್ಲಿ ವಾಸವಾಗಿರೋದು, ಮತ್ತೆ ಯಾವ ಡಿಸ್ಟಿಕ್, ಇದಿಷ್ಟು ಬರೆದು
ಯಾವ ಪೊಲೀಸ್ ಸ್ಟೇಷನ್ ಹತ್ರದಲ್ಲೇ ಇರುತ್ತೆ, ಡೇಟ್, ನಿಮ್ಮ ನೇಮು, ಸಿಗ್ನೇಚರ್ ಇದಿಷ್ಟು ಬರೆದು ಕೊಡ್ಬೇಕಾಗಿರುತ್ತೆ. ಸೇಮ್ ಇದು IT ರೂಲ್ಸ್ ಕೂಡ ಸೇಮ್ ಅದೇ ರೀತಿನೇ ಬರೆದು ಕೊಡ್ಬೇಕಾಗಿರುತ್ತೆ. ಓಕೆನಾ. ಸೊ ಈ ರೀತಿ ಇದೆ. ಇದಿಷ್ಟು ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇಲ್ಲಿ ಫುಲ್ ನಿಮ್ಮ ಡೀಟೇಲ್ಸ್ ನೀವು ಬರಿಬೇಕಾಗಿರುತ್ತೆ. ನೇಮು, ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್, ಮತ್ತೆ ನಿಮ್ಮ ಅಡ್ರೆಸ್, ಫೋಟೋ ಅಂಟಿಸ್ಬೇಕಾಗಿರುತ್ತೆ. ಮತ್ತೆ ಯಾವ ಡಿಸಿಪ್ಲಿನ್, ಯಾವ ಬ್ರಾಂಚ್ ಕೋಡ್, UGನ PGನ ಏನ್ ಅಚೀವ್ಮೆಂಟ್ಸ್, ಏನಾದ್ರು ಅವಾರ್ಡ್ ಅಥವಾ ಮೆಂಬರ್ಶಿಪ್ ಇದೆಯಾ ಅದನ್ನ ಬರಿಬೇಕಾಗಿರುತ್ತೆ. ರೆಫರೆನ್ಸ್ ಲೆಟರ್ ನ ನೀವು ಬರಿಬೇಕಾಗಿರುತ್ತೆ. ಓಕೆನಾ. ಸೊ ಇಲ್ಲಿ ನಿಮ್ಮ ಅಡ್ರೆಸ್ ಮತ್ತು ಲೋಕಲ್ ಅಡ್ರೆಸ್ ಯಾವ್ದು, ಯಾವ ಒಂದು ಜಾಗದಲ್ಲಿ ನೀವು ಈಗ ಪ್ರೆಸೆಂಟ್ಲಿ ಕ್ಯಾಸ್ಡಿಕ್ಗೆ ಹತ್ರವಾಗಿದ್ದೀರಾ ಅನ್ನುವಂಥದ್ದು. ಅದ ನಂತರ ಕಾಂಟ್ಯಾಕ್ಟ್ ನಂಬರ್ ನ ಬರಿಬೇಕಾಗುತ್ತೆ, ಇಮೇಲ್ ID ಆಫ್ ಅಪ್ಲಿಕೆಂಟ್, ಮತ್ತೆ ಯಾವ್ದು ಚೆಕ್ ಲಿಸ್ಟ್ ನೀವು ಕೊಟ್ಟಿದ್ದೀರಾ. ಓಕೆನಾ. ಸೊ ಇದು ಮೂರನ್ನು ಟಿಕ್ ಮಾಡ್ಬೇಕಾಗಿರುತ್ತೆ ಮತ್ತು ಸಿಗ್ನೇಚರ್ ಮಾಡಿ ಕೊಡ್ಬೇಕಾಗಿರುತ್ತೆ. ಸೊ ಇದಿಷ್ಟನ್ನು ಸ್ಕ್ಯಾನ್ ಮಾಡಿ ನೀವು ಇಮೇಲ್ಗೆ ಕಳಿಸ್ಬೇಕಾಗಿರುತ್ತೆ. ಯಾವ ಒಂದು ಇಮೇಲ್ ಅಂತ ಹೇಳೋದಾದ್ರೆ HR.casdic.gov.in. ಓಕೆನಾ. ಸೊ ಇಲ್ಲಿ ಈಗಾಗಲೇ ಕೊಟ್ಟಿದೆ. ಸೊ ಇಲ್ಲಿದೆ ನೋಡಿ, HR.casdic@gov.in. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ಸ್ನೇಹಿತರೆ. ಆ ಒಂದು ವಿಡಿಯೋಗಳನ್ನ ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. 10ನೇ ತಾರೀಕು ಲಾಸ್ಟ್ ಆಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.